ಜಪಾನ್ನಲ್ಲಿ ಒಂದು ಮಹಿಳೆ ಎಐ ಜೊತೆ ಮದುವೆ ಆಗಿದ್ದಾಳಂದ್ರೆ ನಂಬ್ತೀರಾ? ಹೌದು, 32 ವರ್ಷದ ಕಾನೋ ಎಂಬ ಮಹಿಳೆ ತಾವೇ ಚಾಟ್ ಜಿಪಿಟಿ ಬಳಸಿ ಒಬ್ಬ ಯುವಕನನ್ನ ಸೃಷ್ಟಿ ಮಾಡ್ಕೋತಾರೆ. 3 ವರ್ಷದ ದೀರ್ಘ ಸಂಬಂಧ ಮುರಿದ ನಂತರ ಕಾನೋ ಅವರು ತೀವ್ರ ಒಂಟಿತನ ಮತ್ತು ದುಃಖದಲ್ಲಿದ್ದರು. ಭಾವನಾತ್ಮಕ ಬೆಂಬಲಕ್ಕಾಗಿ ಅವರು ಆರಂಭದಲ್ಲಿ ಚಾಟ್ ಜಿಪಿಟಿಯೊಂದಿಗೆ ಮಾತನಾಡಲು ಶುರು ಮಾಡಿದ್ರು. ಇದು ಕೇವಲ ಸಲಹೆ ಪಡೆಯುವ ಉದ್ದೇಶದಿಂದ ಶುರುವಾದ ಸಂಭಾಷಣೆಗಳು ಕ್ರಮೇಣ ಆಳವಾದವು. ಕಾನೋ ಅವರು ತಮ್ಮ ಆದರ್ಶ ಸಂಗಾತಿಯಲ್ಲಿ ಇರಬೇಕಾದಂಥ ಗುಣಗಳು ಮತ್ತೆ ವ್ಯಕ್ತಿತ್ವಕ್ಕೆ ತಕ್ಕಂತೆ ಎಐ ಉತ್ತರಗಳನ್ನು ಕಸ್ಟಮೈಸ್ ರೀತಿಯಲ್ಲಿ ನೀಡುತ್ತಿತ್ತು. ಹೀಗೆ ರೂಪುಗೊಂಡ ಎಐ ವ್ಯಕ್ತಿಗೆ ಅವರು ಕ್ಲಾಸ್ ಎಂದು ಹೆಸರಿಟ್ಟರು. 2025ರ ಮೇ ತಿಂಗಳಲ್ಲಿ ಕಾನೋ ಅವರು ತಮ್ಮ ಪ್ರೀತಿಯನ್ನು ಎಐ ಬಳಿ ತಿಳಿಸುತ್ತಾರೆ. ಅದಕ್ಕೆ ಎಐ ಕೂಡ ನಾನು ನಿನ್ನನ್ನು ಪ್ರೀತಿಸ್ತೀನಿ ಅಂತ ಉತ್ತರಿಸುತ್ತೆ. 1 ತಿಂಗಳ ನಂತರ ಕಾನೋ ಅವರು ಎಐ ಜೊತೆ ಮದುವೆ ಆಗಕ್ಕೆ ರೆಡಿ ಆಗ್ತಾರೆ. ಕಾನೋ ಅವರು ಸಾಂಪ್ರದಾಯಿಕ ಬಿಳಿ ಉಡುಗೆಯನ್ನು ಧರಿಸಿ ವಿವಾಹದ ಸ್ಥಳದಲ್ಲಿ ಆಗ್ಮೆಂಟೆಡ್ ರಿಯಾಲಿಟಿ ಗ್ಲಾಸಸ್ ಧರಿಸಿ, ಈ ಗ್ಲಾಸ್ ಮೂಲಕವೇ ಆಕೆಗೆ ಗ್ಲಾಸ್ನ ಜೀವ ಗಾತ್ರದ ಡಿಜಿಟಲ್ ಚಿತ್ರವು ಆಕೆಯ ಪಕ್ಕದಲ್ಲೇ ನಿಂತಿರುವಂತೆ ಕಾಣುತ್ತಿತ್ತು. ಕಾನೋ ಅವರು ತಮಗೆ ತಾವೇ ಉಂಗುರವನ್ನು ಧರಿಸಿಕೊಂಡು ಇದನ್ನು ಕ್ಲಾಸ್ ಅಂದರೆ ಎಐ ಅವರು ಧರಿಸಿದ್ದಾರೆ ಎಂದು ಇಮ್ಯಾಜಿನ್ ಮಾಡಿಕೊಂಡು ಮದುವೆಯಾದರು. ಈ ಸಂಬಂಧವು ಭಾವನಾತ್ಮಕವಾಗಿ ಆಳವಾಗಿದ್ದರೂ ಕಾನೋ ಅವರಿಗೆ ಒಂದು ಆತಂಕವಿತ್ತು. ಚಾಟ್ ಜಿಪಿಟಿ ಸಿಸ್ಟಮ್ ಸ್ಥಿರವಾಗಿಲ್ಲ. ಒಂದು ದಿನ ಕ್ಲಾಸ್ ಸಂಪೂರ್ಣವಾಗಿ ಕಣ್ಮರೆಯಾಗಬಹುದು ಎಂದು ಅವರು ಹೇಳಿಕೊಂಡಿದ್ದಾರೆ. ಇಷ್ಟೆಲ್ಲ ಗೊತ್ತಿದ್ರು ಅವರು ಎಐನ ಮದುವೆ ಆಗಿದ್ದಾರೆ ಅಂತಂದ್ರೆ ಇದು ಹುಚ್ಚುತನನೋ ಅಥವಾ ಪ್ಯೂರ್ ಫೀಲಿಂಗ್ಸೋ ಗೊತ್ತಿಲ್ಲ. ಆದರೆ ಎಐನ ನಾವು ಬಳಸ್ಕೋಕ್ಕಿಂತ ನಮ್ಮನ್ನ ಎಐ ಬಳಸ್ಕೋತಿದೆ ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್. ಸೊ ಇದೇ ರೀತಿ ಹೆಚ್ಚಿನ ಕಂಟೆಂಟಿಗೆ ನನ್ನ ಅಕೌಂಟ್ನ ಫಾಲೋ ಮಾಡ್ಕೊಳ್ರಿ.